ನಮಸ್ತೆ. ನಾನು ಕಾಶ್ಮೀರಿ ಡೈರಿ ಉಮೇಶ್‌ರವರು ಬರೆದಿರುವಂಥ ಕಾಶ್ಮೀರಿ ಡೈರಿ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಹೇಳಿದೆ ನಮ್ಮ ಈ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಬಗ್ಗೆ ಒಂದಷ್ಟು ಚರ್ಚೆಗಳು, ಒಂದಷ್ಟು ವಿಷಯಗಳನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹಾಗೆ ನಮ್ಮ ಸೈನಿಕರಾದಂತಹ ಸೋಮನಾಥ್ ಶರ್ಮಾ ಅವರು, ಕರ್ನಲ್ ರಾಯ್‌ರವರು, ಹಾಗೆ ಎಷ್ಟೊಂದು ಜನ ಸೈನಿಕರು ನಮ್ಮ ಭೂಮಿಗೋಸ್ಕರ ವೀರ ಮರಣವನ್ನು ಒಪ್ಪಿದ್ರು ಅಂತ ಸಹ ಹೇಳಿದ್ದೆ. ಹಾಗೆ ಅವರಿಗೆ ಪರಮವೀರ ಚಕ್ರ ಗೌರವವನ್ನು ನೀಡಲಾಗಿತ್ತು ಅಂತಲೂ ಸಹ ಹೇಳಿದೆ. ಅದಾದಮೇಲೆ ಏನಾಯಿತು? ಹಾಗಾದರೆ ಇಷ್ಟೆಲ್ಲ ಆದರೂ ಸಹ ಯಾಕೆ ಮತ್ತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಕ್ಕೆ ಹುಟ್ಕೊಂತು ಇದು ಅನ್ನೋ ಪ್ರಶ್ನೆ ಬರೋದಾದರೆ, 1947ರಲ್ಲಿ ಭಾರತೀಯ ಸೈನ್ಯ ಕಷ್ಟಪಟ್ಟು ಶ್ರೀನಗರ ಪಾಕಿಸ್ತಾನಿ ಉಗ್ರರನ್ನು ಹೊರಗಡೆ ಇಡುತ್ತೆ. ಅಂದರೆ ಪಾಕಿಸ್ತಾನಿ ಶ್ರೀನಗರ ಆಗಿರ್ಬೋದು, ಮತ್ತು ಬಾರಾಮುಲ್ಲಾ, ಬದ್ಗಾಮು, ನಾನು ಮೊದಲೇ ಎಷ್ಟೊಂದು ಪ್ರದೇಶಗಳು ಹೇಳಿ ಬಂದೆ, ಅದರಿಂದ ಎಲ್ಲ ದೂರ ಇಡುತ್ತೆ. ಆದರೆ ನಾನು ಮೊದಲೇ ಹೇಳಿದ್ದೆ, ಪೌಂಚ್ ಅನ್ನೋ ಒಂದು ಪ್ರದೇಶದಲ್ಲಿ ಪಾಕಿಸ್ತಾನವರು ಅಂದರೆ ಒಂದು ಚಿಕ್ಕ, ಅಂದರೆ ರಾಜ ಹರಿಸಿಂಗ್ ಇದ್ದಂಥ ಸಮಯದಲ್ಲಿ ಒಂದು ಚಿಕ್ಕ ತೆರಿಗೆ ವಿಷಯಕ್ಕೆ ಸಂಬಂಧಪಟ್ಟು ಶುರುವಾದ ದೊಂಬಿ ಜಗಳ ಏನು ಹೇಳ್ತೀವಿ, ಅದು ಬೃಹತ್ತಾದ ರೂಪವನ್ನು ಪಡ್ಕೊಳ್ಳುತ್ತೆ. ಆ ಟೈಮಲ್ಲಿ ಪಾಕಿಸ್ತಾನದ ಸೈನಿಕರು ಒಂದು ರೀತಿ ಪ್ರಚೋದನೆಗೊಳ್ತಾರೆ ಅಥವಾ ಉದ್ರೇಕಗೊಳ್ತಾರೆ ಅಂತ ಹೇಳಲ್ವಾ, ಆ ರೀತಿ ಉದ್ರೇಕಗೊಂಡಿಟ್ಬಿಡ್ತಾರೆ. ಅಲ್ಲಿ ಒಬ್ಬ ವಕೀಲ ಇರ್ತಾನೆ, ಅವನ ಹೆಸರು ಸರ್ದಾರ್ ಇಬ್ರಾಹಿಂ ಅಂತ. ಅವನೇನು ಮಾಡ್ತಾನೆ, ಈ ಸೈನಿಕರ ಜೊತೆ ಸೇರಿ ಮುಜಾಫರ್ಬಾದು, ಮೀರ್ಪುರ್ ಮತ್ತು ಪೌಂಚ್ ಪ್ರದೇಶಗಳನ್ನು ಅಕ್ರಮವಾಗಿ ಆಜಾದ್ ಕಾಶ್ಮೀರ ಅಂತ ಘೋಷಣೆ ಮಾಡಿಬಿಡ್ತಾನೆ. ಘೋಷಣೆ ಮಾಡಿ ಪಾಕಿಸ್ತಾನದ ಧ್ವಜವನ್ನು ಅಲ್ಲಿ ಆರಿಸ್ಬಿಡ್ತಾನೆ. ಆ ಪ್ರಾಂತ್ಯಗಳೇ ಇವತ್ತು ನಾವು ಕರೆಯುವಂಥದ್ದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ನಾವು ಕರಿತೀವಿ. ಹಾಗಿದ್ರೆ ಆ ಕಾಶ್ಮೀರವನ್ನು ವಶಪಡಿಸ್ಕೊಂಡ್ಬಿಟ್ರೆ ಸುಮ್ಮನೆ ಆಗ್ಬಿಟ್ರ ನಮ್ಮ ಸೈನಿಕರು? ಮತ್ತೆ ಆ ಧ್ವಜವನ್ನು ಕಿತ್ತಾಕಿ ನಮ್ಮ ಧ್ವಜವನ್ನು, ನಮ್ಮ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳಿಲ್ವಾ ಅಂತ ಕೇಳೋದಾದರೆ, ಇಲ್ಲೂ ನಮ್ಮ ನೆಹರೂರವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಯಾವ ರೀತಿ ಅಂತ ಕೇಳ್ತೀನಿ ನೋಡಿ. ಇಲ್ಲಿ ಭಾರತೀಯ ವಾಯುಪಡೆಯ ಏರ್ ಕಮಾಂಡರ್ ಮೆಹರ್ ಚಂದ್ ಲೇಹ್ನ ಸುತ್ತ ಅಂದರೆ ಸುಮಾರು 23,000 ಅಡಿ ಎತ್ತರದಲ್ಲಿ ವಿಮಾನವನ್ನು ಹಾರಿಸ್ತಾರೆ. ಲಡಾಖ್ನಿಂದ ಉಗ್ರರನ್ನು ಓಡಿಸ್ತಾ ಇರ್ತಾರೆ. ಭಾರತೀಯ ಸೈನ್ಯದ ಮತ್ತೊಬ್ಬ ಮಹಾನ್ ಸೈನ್ಯಾಧಿಕಾರಿ ಮೇಜರ್ ಜನರಲ್ ತಿಮ್ಮಯ್ಯ, ಕರ್ನಾಟಕದ ಹೆಮ್ಮೆ. ಅವರು 12,000 ಅಡಿ ಎತ್ತರದ ಝೊಜಿಲ್ಲಾ ಪಾಸ್ಗೆ ಮಿಲಿಟರಿ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಯುದ್ಧ ಟ್ಯಾಂಕರ್ಗಳನ್ನು ಕೊಂಡೊಯ್ದಿರ್ತಾರಂತೆ. ಅಂದರೆ ಮಿಲಿಟರಿ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಯುದ್ಧ ಟ್ಯಾಂಕರ್ಗಳನ್ನು ತಗೊಂಡೋಗಿರುವಂಥದ್ದು. ಆ ಮೂಲಕ ಫುಲ್ ಪಾಕಿಸ್ತಾನದ ಶತ್ರು ಸೈನ್ಯವನ್ನು ಬಂಕರ್ಗಳನ್ನು ಧ್ವಂಸಗೊಳಿಸಿರ್ತಾರೆ. ಮುಂದೆ ಕೆಲವೇ ದಿನಗಳಲ್ಲಿ ಸೈನ್ಯಕ್ಕೆ ಪೂರ್ಣ ಪ್ರಮಾಣದ ಗೆಲುವು ದೊರೆಯಬೇಕು. ಆದರೆ ಆ ಟೈಮಲ್ಲೇ ನಮ್ಮ ನೆಹರೂರವರು ಜನವರಿ 1, 1949ರಂದು ಹೇಳ್ತಾರೆ, ನೀವು ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸ್ಬಿಡಿ ಅಂತ ಸೈನ್ಯಕ್ಕೆ ಆದೇಶ ಬರುತ್ತೆ. ಇದು ಸಹ ಬ್ರಿಟನ್ನ ಒತ್ತಡದಿಂದ, ಬ್ರಿಟನ್ಗೆ ಅಂದರೆ ಮೌಂಟ್ ಬ್ಯಾಟನ್ ಮೊದಲು ನಾನು ಹೇಳ್ತಾನೆ ಇದ್ದೆ, ಪಾಕಿಸ್ತಾನಕ್ಕೆ ಕಾಶ್ಮೀರ ಸೇರೋದಕ್ಕೆ ಮೌಂಟ್ ಬ್ಯಾಟನ್ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇರ್ತಾನೆ. ಅಂದರೆ ಹೋಗಬೇಕು ಅಂತ. ಯಾಕಂಗೆ ಹೋಗ್ತಾ ಇರ್ತಾನೆ ನೆಕ್ಸ್ಟ್ ನಾನು ಖಂಡಿತ ಹೇಳ್ತೀನಿ. ಯಾಕಂದರೆ ಸಾಯ್ತಿದ್ದಾರೆ ಅನ್ನೋರಿಗೆ ಎಳ್ಳಷ್ಟು ನೀರು ಬಿಡದೇ ಇರುವಂಥವ್ರು. ಪಾಕಿಸ್ತಾನಕ್ಕೆ ಕಾಶ್ಮೀರ ಹೋದರೆ ಅವ್ರ ಸ್ವಹಿತ ಲಾಭಕ್ಕೋಸ್ಕರನೇ ಈ ಷಡ್ಯಂತ್ರನ ಮಾಡಿರ್ತಾರೆ. ಅದು ಬಿಟ್ಟು ಪಾಕಿಸ್ತಾನಕ್ಕೆ ಏನೋ ಒಳ್ಳೇದಾಗಲಿ ಅನ್ನೋದಂತೂ ಖಂಡಿತ ಇಲ್ಲ. ಆ ಮೌಂಟ್ ಬ್ಯಾಟನ್ನೇ ಬ್ರಿಟನ್ ಕಡೆಯಿಂದ ಅವನು ಮತ್ತೆ ತನ್ನ ದೇಶಕ್ಕೆ ಹೋಗಿರ್ತಾನೆ. ಸುಮಾರು 200 ವರ್ಷಗಳ ಕಾಲ ಕೂತು ತಿಂದು ಕೊಳ್ಳೆ ಹೊಡೆದು ಹೋದಂಥವನು ಮತ್ತೆ ಬ್ರಿಟನ್ಗೆ ತಲುಪಿರ್ತಾನೆ. ಬ್ರಿಟನ್ನಿಂದ ತಲುಪಿ ಅಲ್ಲಿ ಹೋಗಿ ಅಲ್ಲಿನ ರಾಜಕೀಯ ಮುಖಂಡರ ಕೈಲಿ ನಮ್ಮ ನೆಹರೂರವರಿಗೆ ಒತ್ತಡವನ್ನು ಏರ್ತಾರೆ. ಯಾರು ಒತ್ತಡ ಏರಿದ್ರು ನಮ್ಮ ನಿಲುವು ನಮ್ಮದಾಗಿರಬೇಕು. ಆ ಮೂಲಕ ನೆಹರೂರವರು ನಮ್ಮ ಸೈನ್ಯವನ್ನು ವಾಪಸ್ ಬರೋ ಥರ ಮಾಡ್ತಾರೆ. ಅದೇ ಸಮಯದಲ್ಲಿ ವೆಸ್ಟರ್ನ್ ಕಮಾಂಡ್ನ ಜನರಲ್ ಆಫೀಸರ್ ಆಗಿದ್ದಂಥ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಸಹ ನಮ್ಮ ಕರ್ನಾಟಕದ ಹೆಮ್ಮೆ. ಅವರು ಸಹ ಹೇಳ್ತಾರೆ, ನೀವು 2 ವಾರ ಟೈಮ್ ಕೊಡಿ ಸಾಕು ನಮಗೆ, ಇನ್ನೇನು ತುಂಬ ಟೈಮ್ ಏನು ಬೇಡ ನಮಗೆ, 2 ವಾರ ಟೈಮ್ ಕೊಡಿ ಅಂತ ಪರಿಯಾಗಿ ಬೇಡ್ಕೋತಾರಂತೆ. ಅಂದರೆ
ನಮ್ಮ ದೇಶವನ್ನು ನಮಗೆ ದೇಶಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಾಂತ್ಯವನ್ನು ನಾವು ವಶಪಡಿಸ್ಕೊಳ್ಳೋದಕ್ಕೆ ನಮ್ಮ ನಮ್ಮ ಏನು ಎಲ್ಲ ಸಮಸ್ತ ಶಕ್ತಿ ಯುಕ್ತಿ ಎಲ್ಲವನ್ನ ಖರ್ಚು ಮಾಡಿ ನಾವು ಒಂದು ಏನೋ ಸಾಧನೆ ಮಾಡ್ತೀವಿ, ಅದಕ್ಕೆ ನಿಮ್ಮ ಅನುಮತಿ ಕೊಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು ನಮ್ಮ ನೆಹರೂರವರು ಅದಕ್ಕೆ ಸಮ್ಮತಿಸಲಿಲ್ಲ, ಒಪ್ಪಿಗೆಯನ್ನು ಕೊಡಲಿಲ್ಲ. ಆ ಕಾರಣಕ್ಕೆ ಅವ್ರಿಗೆ ತುಂಬ ಆಘಾತನೂ ಆಗುತ್ತೆ, ನಿರಾಸೆನೂ ಆಗುತ್ತೆ, ಸಹಜ ಕೂಡ. ಎಷ್ಟೊಂದು ನಾನು ಮೊದಲೇ ಹೇಳ್ದಂಗೆ ಯುದ್ಧ ನಡ್ಕೊಂಡು ಬಂದಾಗಿಂದ ಹೇಳ್ತಾ ಇದ್ದೀನಿ, ಎಷ್ಟೊಂದು ಜನ ನಮ್ಮ ಭಾರತೀಯ ಸೈನಿಕರು ಈ ಸಲುವಾಗಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಸಲುವಾಗಿ ವೀರ ಹೋರಾಟವನ್ನು ಮಾಡಿ ತುಂಬ ಜನ ಸಾವನ್ನು ಅಪ್ಪಿದ್ದಾರೆ ಅಂತ ಹೇಳ್ತಾನೆ ಬಂದಿದ್ದೆ. ಆ ಟೈಮಲ್ಲಿ ಸಹಜವಾಗಿ ಇವ್ರಿಗೂ ಸಹ ನಿರಾಸೆ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಮೊದಲೇ ಹೇಳಿದೆ, ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಸೈನ್ಯ ಕೆಲಸ ಮಾಡುವಂಥದ್ದು. ಅವ್ರು ಏನೇ ಹೇಳಿದ್ರು ಸೈನ್ಯ ವಾಪಸ್ ಬರಬೇಕಾಗುತ್ತೆ, ಕದನ ವಿರಾಮವನ್ನು ಘೋಷಣೆ ಮಾಡಲೇಬೇಕಾಗುತ್ತೆ. ಈ ವಿರಾಮ ಘೋಷಣೆ ಆಗ್ತಾ ಇದ್ದಂಗೆ ಅತ್ತ ಕಡೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸೃಷ್ಟಿಯಾಗುತ್ತೆ ಅಷ್ಟೇ. ಆ ಒಂದು ತಪ್ಪಿನಿಂದ ಅವತ್ತಿಂದ ಇವತ್ತಿನವರೆಗೂ ನಾವು ಬೆಲೆನ ಕೊಡ್ತಾನೇ ಇದ್ದೀವಿ. ಇನ್ನು ಮುಂದೆ ಎಷ್ಟು ದಿನ ಕಟ್ತೀವೋ ಗೊತ್ತಿಲ್ಲ. ಈಗೆಲ್ಲ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ನಮಗೆ ಸಂಬಂಧಪಟ್ಟಂಥ ಜಾಗನ 1 ಇಂಚು ಸಹ ನಾವು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಹಾಗಿದ್ರೆ ಅಷ್ಟಕ್ಕೆ ಮುಗ್ದೋಯ್ತಾ? ಇಲ್ಲ, 1947ರಲ್ಲಿ ನಮಗೆ ಸ್ವತಂತ್ರ ಬಂತು. ಅಂದರೆ ಪಾಕಿಸ್ತಾನ ಸೈನ್ಯವನ್ನು ಬಗ್ಗು ಬಡಿತೀವಿ, ಅದೆಲ್ಲ ಆಗುತ್ತೆ. ಆದರೆ ಇಷ್ಟೆಲ್ಲ ಆದ್ರೂ ಸಹ ನಮಗೆ ಒಳಗಡೆ ಇರೋ ಶತ್ರುಗಳನ್ನ ಮಟ್ಟ ಹಾಕಬೇಕಾಗತ್ತೆ. ಅಂದರೆ ಒಳ್ಳೊಳಗಡೆನೆ ಕೂತ್ಕೊಂಡು ಏನು ಗಲಾಟೆ ಎಬ್ಬಿಸ್ತಾ ಇರ್ತಾರೆ, ಅಥವಾ ಹೊರ್ಗಡೆ ಸುತ್ತಮುತ್ತ ಅದೊಂದೇ ಬಾರ್ಡ್ರಲ್ಲ, ನಮಗೆ ಪಾಕಿಸ್ತಾನ ಒಂದೇ ಬಾರ್ಡ್ರಲ್ಲ, ಈ ಕಡೆ ಬೇರೆ ಬೇರೆ ಬಾರ್ಡ್ರುಗಳಿರುತ್ತೆ. ಚೀನಾ ಅವಾಗವಾಗ ತಗಾದೆ ತೆಗಿತಾನೆ ಇರುತ್ತೆ. ಈ ರೀತಿ ಎಲ್ಲ ತೆಗಾದೆಗಳನ್ನ ತೆಗಿತಾ ಇರ್ತಾರಲ್ಲ, ಅವ್ರನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕಾಗಿರುತ್ತೆ. ಆ ಕಾರಣಕ್ಕೆ ಇಲ್ಲೊಂದಷ್ಟು ಏನು ವಿಷಯಗಳು ನಡೆಯುತ್ತೆ, ಅಥವಾ ಒಂದಷ್ಟು ಕದನಗಳು ನಡೆಯುತ್ತೆ. ಅದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಚೀನಾದಲ್ಲಿ ಆಗಾಗಲೇ ಕಮ್ಯುನಿಸಮ್ ಬೆಳೀತಾ ಬಂದಿರುತ್ತೆ. ಅದೇ ಸಮಯಕ್ಕೆ ಸೋವಿಯತ್ ಯೂನಿಯನ್ ಚೀನಾದ ಪಕ್ಕದಲ್ಲಿದ್ದ ಸಹ್ಯಾಂಗ್ ಅನ್ನೋ ಪ್ರಾಂತ್ಯವನ್ನು ಕಬಳಿಸಿರುತ್ತೆ. ಇದು ಬ್ರಿಟಿಷರಿಗೆ ನಡುಕ ಹುಟ್ಟಿಸುತ್ತೆ. ಕಾರಣ, ರಷ್ಯಾ ಅಲ್ಲಿಗೆ ನಿಲ್ಲೋದಿಲ್ಲ, ಅಲ್ಲಿಂದ ಮುಂದೆ ಕಾಶ್ಮೀರಕ್ಕೆ ಬರುತ್ತೆ ಅನ್ನೋದು ಅವರ ನಿರೀಕ್ಷೆ ಆಗಿರುತ್ತೆ. ಜಮ್ಮು ಕಾಶ್ಮೀರದ ಕಟ್ಟಕಡೆಯ ಪ್ರಾಂತ್ಯ ಅಂದರೆ ಸಹ್ಯಾಂಗ್. ಜಮ್ಮು ಕಾಶ್ಮೀರದ ಕಟ್ಟಕಡೆಯ ಪ್ರಾಂತ್ಯ ಅದು ಸಹ್ಯಾಂಗ್ ಪಕ್ಕದಲ್ಲಿದ್ದ ಗಿಲ್ಗಿಟ್. ಅಂದರೆ ನಾವೇನು ಹೇಳ್ತಾ ಇದ್ದೀವಿ, ಸೋವಿಯತ್ ಯೂನಿಯನ್ ಚೀನಾದ ಪಕ್ಕದಲ್ಲಿದ್ದ ಸಹ್ಯಾಂಗ್ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ಳುತ್ತೆ. ಸಹ್ಯಾಂಗ್ ಪಕ್ಕದಲ್ಲಿದ್ದಿದ್ದೇ ನಮ್ಮ ಕಾಶ್ಮೀರದ ಗಿಲ್ಗಿಟ್. ಈ ಪ್ರದೇಶನ ವಶಪಡಿಸ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿರುತ್ತೆ. ಹಂಗಿದ್ರೆ ಈ ಸೋವಿಯತ್ ಯೂನಿಯನ್ ಅಂದರೆ ಯಾವ ದೇಶಗಳು, ಕಮ್ಯುನಿಸಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ತುಂಬ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ತುಂಬ ಏನು ಹೇಳಲ್ಲ. ಅಂದರೆ ಒಂದಷ್ಟು ವಿಷಯ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ದೇನೆ ನಾವು ಮುಂದೆ ಹೇಳೋಕ್ಕಾಗಲ್ಲ, ನನಗೂ ಒಂಥರ ಅದು ಸರಿ ಅನಿಸಲ್ಲ. ಆ ಕಾರಣಕ್ಕೆ ಸೋವಿಯತ್ ಯೂನಿಯನ್ ಅಂತ ನಾನು ಏನು ಕಲಿತೀನಿ, ಸೋವಿಯತ್ ಯೂನಿಯನ್ ಅಂತಂದರೆ ಅದು ಸುಮಾರು 15 ಗಣರಾಜ್ಯಗಳ ಒಂದು ಒಕ್ಕೂಟ. ಅದು ಇಡೀ ನಮ್ಮ ಏನು ದೇಶ ಅಂತ ಏನು ಕರಿತೀವಿ, ಪ್ರಪಂಚ ಅಂತ ಏನು ಕರಿತೀವಿ, ಅದರಲ್ಲೇ ಅತ್ಯಂತ ದೊಡ್ಡದಾದ ದೇಶ ಆಗಿರುತ್ತೆ. ಇದು ಈಶಾನ್ಯ ಯುರೋಪ್ ಮತ್ತು ಉತ್ತರ ಏಷ್ಯಾದಲ್ಲಿ ವಿಸ್ತಾರಗೊಂಡಿರುತ್ತೆ. ಇದು ಸ್ಥಾಪನೆ ಆಗಿದ್ದು ಬಂದು 1922 ಡಿಸೆಂಬರ್ 30ರಂದು. ಇದರಲ್ಲಿ ಮುಖ್ಯವಾಗಿ ಅಂದರೆ ರಷ್ಯಾ, ಉಕ್ರೇನು, ಬೆಲರಾನು, ಉಜ್ಬೆಕಿಸ್ತಾನ, ಕಜಕಿಸ್ತಾನ, ಇನ್ನು ಸುಮಾರು 15ಕ್ಕೂ ಹೆಚ್ಚು ಗಣರಾಜ್ಯಗಳು ಸೇರ್ಕೊಂಡಿರುತ್ತೆ. ನಾವಿವತ್ತು ರಷ್ಯಾ ಉಕ್ರೇನ್ ದೇಶದ ಯುದ್ಧ ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ಇದ್ರದ್ದು ಪ್ರಕಾರ ಇದು ಕಮ್ಯುನಿಸ್ಟ್ ಪಕ್ಷದ ಅಂದರೆ ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸಮ್ ಎರಡೂ ಇರುವಂಥ, ಎರಡನ್ನೂ ಎಷ್ಟು ಬೇಕೋ ಅಷ್ಟು ಅಳವಡಿಸ್ಕೊಂಡಿರುವಂಥ ಒಂದು ದೇಶ ಆಗಿರುತ್ತೆ. ಇದರ ಪ್ರಕಾರ ಖಾಸಗಿ ಆಸ್ತಿಯನ್ನು ವಿರೋಧ ಮಾಡುವಂಥದ್ದು, ಅಂದರೆ ಪ್ಲ್ಯಾನ್ಡ್ ಎಕಾನಮಿ ಮಾಡುವಂಥದ್ದು. ನಾವು ಏನೇ ಯೋಜನೆ ಮಾಡಿದ್ರೂ ಕೇಂದ್ರಿತ ಯೋಜನೆಗಳು, ಅಂದರೆ ಕೇಂದ್ರ ಸರ್ಕಾರಕ್ಕೆ ಅಂದರೆ ಒಂದು ಸರ್ಕಾರದ ನಿಯಂತ್ರಣದಲ್ಲೇ ಆರ್ಥಿಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಖಾಸಗಿ ಆಸ್ತಿಯನ್ನು ವಿರೋಧ ಮಾಡುವಂಥದ್ದು. ಅಂದರೆ ನಾವು ಈಗ ಅಟ್ ಪ್ರೆಸೆಂಟ್ ಏನಾಗ್ತಿದೆ, ಖಾಸಗಿ ಆಸ್ತಿ ವಿರೋಧ ಅಂತಂದರೆ
ಈಗ ಗೌರ್ಮೆಂಟ್ ಅಂಡರಲ್ಲಿ ಇರುತ್ತೆ, ಅದನ್ನು ನಾವು ಪ್ರೈವೇಟ್ ಅವ್ರಿಗೆ ಬಿಟ್ಕೊಡ್ತೀವಿ. ಯಾಕೆ ಬಿಟ್ಕೊಡ್ತೀವಿ? ಪ್ರೈವೇಟ್ ಅವರು ತುಂಬ ಇಂಪ್ರೂವ್ ಮಾಡ್ತಾರೆ ಮತ್ತು ಏನು ಅದನ್ನು ಡೆವಲಪ್ ಮಾಡ್ತಾರೆ ಅಂತ. ಎಕ್ಸಾಂಪಲ್ಲು, ನಮ್ಮ ದೇಶದಲ್ಲಿ ಇವತ್ತು ನೈಸ್ ರೋಡ್ ಅಂತ ಏನು ಕರಿತೀವಿ, ಆ ನೈಸ್ ರೋಡನ್ನು ನಾವು ಖಾಸಗಿ ಅವ್ರ ಒಡೆತನಕ್ಕೆ ಬಿಟ್ಕೊಟ್ಟಿದ್ದೀವಿ. ಅದರಿಂದ ಯಾರಿಗೆ ಬರೆ ಆಗ್ತಿದೆ? ಸರ್ಕಾರಕ್ಕೆ, ಖಾಸಗಿ ಅವ್ರಿಗೆ? ಇಲ್ಲ, ನಮಗೆ ಜನಸಾಮಾನ್ಯರಿಗೆ. ಕಾರಣ ನಾವು ಕಟ್ತಾ ಇರುವಂಥ ಟೋಲು ಎಷ್ಟು ಬರೆ ಆಗ್ತಿದೆ ಅಂತಂದರೆ, ಬಹುಶಃ ಶೀಘ್ರವಾಗಿ ನಾವು ತಲುಪಿಡ್ಬೋದು, ಅಷ್ಟೇ ಶೀಘ್ರವಾಗಿ ನಮ್ಮ ಜೇಬುಗಳಿಗೆ ಕತ್ತರಿ ಬೀಳ್ತಾನೆ ಇರುತ್ತೆ. ಸಾಮಾನ್ಯ ಜನಗಳಿಗೆ, ನಾನು ತುಂಬ ಶ್ರೀಮಂತರ ಬಗ್ಗೆ ನಾನು ಮಾತಾಡ್ತಿಲ್ಲ, ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ಏನು ಲೆಕ್ಕ ಇರಲ್ಲ. ಸಾಮಾನ್ಯ ಜನರುಗಳಿಗೆ ತುಂಬ ವೇಗವಾಗಿ ನಾವು ನಮ್ಮ ಕೆಲಸವನ್ನು ಅಥವಾ ಟ್ರಾಫಿಕ್ಕಿಂದ ಅಥವಾ ಇನ್ನೊಂದೇನೋ ಮುಕ್ತಿಯನ್ನು ಪಡ್ಕೋಬೋದು ಅನ್ನೋದಾದರೆ, ಈ ಟೋಲ್ ನಮ್ಮ ಕತ್ತನ್ನು ಇಸುತ್ತಾ ಇರುತ್ತೆ. ಇದು ಖಾಸಗಿ ಆಸ್ತಿಯ ವಿರೋಧವನ್ನು ಮಾಡ್ತಾ ಇರುತ್ತೆ. ಅಂದರೆ ಎಲ್ಲ ಗೌರ್ಮೆಂಟ್ ಅಂಡರಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಹಾಗೆಯೇ ಡಿಸೆಂಬರ್ 26, 1991 ನಂತರ, ಅಂದರೆ ಇದು 1922 ಡಿಸೆಂಬರ್ 31 ಸ್ಥಾಪನೆ ಆಗುತ್ತೆ. ಹಾಗೆ 1991 ಡಿಸೆಂಬರ್ 26 ಇದು ಬೇರೆ ಆಗಿಬಿಡುತ್ತೆ. ಅಂದರೆ ಎಲ್ಲ ರಾಷ್ಟ್ರಗಳು ಇದನ್ನು ಏನು ಮಾಡ್ಕೊಂಡಿರುತ್ತೆ ಪ್ಲ್ಯಾನ್ಡ್, ಅದಕ್ಕೆ ವಿರುದ್ಧವಾಗಿ ಎಲ್ಲ ಸೆಪ್ರೇಟ್ ಆಗುತ್ತೆ. ಇದರಿಂದ ಸುಮಾರು 15 ಸ್ವತಂತ್ರ ರಾಷ್ಟ್ರಗಳು ರೂಪುಗೊಳ್ಳುತ್ತಂತೆ. ಇದು ಏನು ಮಹತ್ವ ಏನಪ್ಪ ಇದ್ರದ್ದು ಅಂದರೆ, ವಿಶ್ವದ ಮೊದಲ ಸಾಮಾಜಿಕ ಪ್ರಜಾಪ್ರಭುತ್ವ ದೇಶ ಅಲ್ಲದೆ ಬಾಹ್ಯಾಕಾಶದಲ್ಲಿ ಮೊದಲ ಸ್ಯಾಟಲೈಟನ್ನು ಉಡಾವಣೆ ಮಾಡಿರುವಂಥದ್ದು, ಮಾನವನ ಇತಿಹಾಸದ ಮೇಲೆ ದೀರ್ಘಕಾಲದ ರಾಜಕೀಯ, ಆರ್ಥಿಕ ಮತ್ತು ಸೈನಿಕ ಪ್ರಭಾವವನ್ನು ಬೀರುವಂಥ ದೇಶ ಆಗಿರುತ್ತೆ. ಆ ಕಾರಣಕ್ಕೆ, ಅಂದರೆ ನಾನು ಹೇಳಿದೆ, ಸೋವಿಯತ್ ಯೂನಿಯನ್ ಚೀನಾದ ಪಕ್ಕದಲ್ಲಿದ್ದ ಸಹಾಂಗ್ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ಳುತ್ತೆ ಅಂತಂದರೆ, ಇಲ್ಲಿ ರಷ್ಯಾ ಮುಖ್ಯ ದೇಶ ಆಗಿರುತ್ತೆ. ಈ ರಷ್ಯಾ ಸಹಾಂಗ್ ಪ್ರಾಂತ್ಯವನ್ನು ವಶಪಡಿಸ್ಕೊಂಡಾದ್ಮೇಲೆ ಗಿಲ್ಗಿಟ್ಟಿಗೆ ಬರುತ್ತೆ. ಗಿಲ್ಗಿಟ್ ಎಲ್ಲಿದೆ? ಕಾಶ್ಮೀರದಲ್ಲಿದೆ, ಕಾಶ್ಮೀರದ ಪ್ರದೇಶದಲ್ಲಿದೆ. ಅಲ್ಲಿಗೆ ವಶಪಡಿಸ್ಕೊಂಡಾಗ ಏನಾಗ್ಬೋದು ಅಂದರೆ, ಗಿಲ್ಗಿಟ್ ಅಷ್ಟು ಇಂಪಾರ್ಟೆಂಟಾ? ಅದು ಸಹ ಹೇಳ್ತೀನಿ. ಆ ಕಾರಣಕ್ಕೆ ಬ್ರಿಟಿಷರಿಗೆ ಹೊಟ್ಟೆ ಉರಿ ಹುಟ್ಟಿಸುತ್ತೆ. ನಾನು ಸೋಷಿಯಲಿಸಮ್ ಮತ್ತು ಕಮ್ಯುನಿಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಹೇಳಿದೆ ಸೋಷಿಯಲಿಸಮ್ ಅಂಥ ಡಿಫ್ರೆನ್ಸ್ ಏನೂ ಇಲ್ಲ. ನಾನು ಹೇಳ್ದಂಗೆ ನಾವೇನು ಸೋಷಿಯಲಿಸಮ್ ಅಂದರೆ ನಾವೇನು ಸಾಧನೆಗಳಾಗಿರ್ಬೋದು ಏನು ಮಾಡ್ತೀವಿ, ಅದು ಖಾಸಗಿಯಾಗಲ್ದೇ ಸಾರ್ವಜನಿಕದ ವಿಷಯದಲ್ಲೂ ಇರಬೇಕು ಅಂತ. ಅಂದರೆ ಗೌರ್ಮೆಂಟ್ ಅಂಡರಲ್ಲಿ, ಗೌರ್ಮೆಂಟ್ ನನ್ನ ಕೈಲಿ ನಡ್ಸೋಕ್ಕಾಗಲ್ಲ ಅನ್ನೋದನ್ನು ಖಾಸಗಿ ಅವ್ರಿಗೆ ಕೊಡ್ಬೋದು, ಅವರು ಡೆವಲಪ್ ಮಾಡಿ ಅದನ್ನು ಮುಂದೆ ಮಾಡ್ಬೋದು. ಅಂದರೆ ನಾನು ಹೇಳಿದ್ನಲ್ಲ, ಈಗ ಭಾರತದ್ದು ಎಕ್ಸಾಂಪಲ್ ತಗೊಂಡ್ರೆ ನೈಸ್ ರೋಡ್, ಆ ಥರ ಮಾಡ್ಬೋದು. ಇದು ಸೋಷಿಯಲಿಸಮ್ ಅಂತ ನಾವು ಕರಿತೀವಿ ಇದಕ್ಕೆ. ಇದು ಹೇಳುತ್ತೆ ಆರ್ಥಿಕವಾಗಿ ಎಲ್ಲರೂ ಸಮನಾಗಿರಬೇಕು, ಬಡವರಿಗೆ ನೆರವು ನೀಡಬೇಕು, ಆರೋಗ್ಯ, ಶಿಕ್ಷಣ, ನೀರಾವರಿ ಇಂಥದ್ದು ಮೂಲಭೂತ ಸೌಲಭ್ಯಗಳಿಗೆ ಗೌರ್ಮೆಂಟು ಪ್ರಮುಖವಾಗಿ ಪಾತ್ರವನ್ನು ಕೊಡಬೇಕು. ಅದಾದ ನಂತರ ಆಮೇಲೆ ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮಗಳಲ್ಲಿ ಎರಡು ಸಂಯೋಜನೆ ಪ್ರಕಾರ ನಡ್ಕೊಂಡು ಹೋಗ್ತಾ ಇರಬೇಕು, ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ. ಅಲ್ಲದೆ ಇದು ಬಹುಪಕ್ಷಗಳನ್ನು ಬೆಂಬಲಿಸುತ್ತೆ, ಅಂದರೆ ಹಲವಾರು ರಾಜಕೀಯ ಪಕ್ಷಗಳನ್ನು ಬೆಂಬಲಿಸುತ್ತೆ. ನಾನು ಇವತ್ತಿನ ಪೇಪರಲ್ಲಿ ನೋಡಿದೆ, 2,500 ರಾಜಕೀಯ ಪಕ್ಷಗಳಿದೆಯಂತೆ. ಸಾಕಾ ನಮ್ಮ ದೇಶಕ್ಕೆ ಅಂತ ಅನ್ನಿಸ್ತು. ಇನ್ನೊಂದಷ್ಟು ಬಿಡಬೇಕಿತ್ತೇನೋ ಅಂತ ಅನ್ನಿಸ್ತು. ಖಂಡಿತ ಅವಶ್ಯಕತೆ ಇಲ್ಲ. ದೇಶವನ್ನು ಉದ್ಧಾರ ಮಾಡೋದಕ್ಕೆ ಯಾರೋ 10 ಜನ ಬಂದರೆ ಆಗಲ್ಲ. ನಿಷ್ಠಾವಂತ ಒಬ್ಬ ಅಧಿಕಾರಿ ಬಂದು ನಮ್ಮ ದೇಶವನ್ನು ಉದ್ಧಾರ ಮಾಡ್ಬೋದು. 250 ಪಕ್ಷಗಳನ್ನು ಮಾಡಿಕೊಂಡು ಅದಕ್ಕೆ ಒಂದು 200-300 ಲಕ್ಷ ಜನ ಕಾರ್ಯಕರ್ತರನ್ನ ಇಟ್ಕೊಂಡು ಅವರೊಂದಷ್ಟು ಲೂಟಿ ಮಾಡಿ ಇನ್ನೊಬ್ಬರೊಂದಷ್ಟು ಲೂಟಿ ಮಾಡಿ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇದನ್ನು ನಾನು ಏನು ಹೇಳ್ತಾ ಇದ್ದೀನಿ, ಸೋಷಲಿಸ್ಟ್ ಪಕ್ಷವನ್ನು ಅನುಸರಿಸುವಂಥ ದೇಶಗಳು ಭಾರತ, ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್ ಇತ್ಯಾದಿ ದೇಶಗಳು ಇದನ್ನು ಅನುಸರಿಸುತ್ತೆ. ನಾನು ಹಾಗೆ ಹೇಳಿದೆ, ಕಮ್ಯುನಿಸಮ್ ಅಂದರೆ ಏನು ಅಂತಂದರೆ, ಇದು ಸಂಪೂರ್ಣ ಅಂದರೆ ಗೌರ್ಮೆಂಟ್ ಅಂಡರಲ್ಲೇ ಇರಬೇಕು ಮತ್ತು ಸಮುದಾಯದ ನಿಯಂತ್ರಣದಲ್ಲಿರಬೇಕು. ಗೌರ್ಮೆಂಟ್ ಅಂಡರಲ್ಲಿರಬೇಕು, ಇಲ್ಲಾಂದರೆ ಆ ಗೌರ್ಮೆಂಟ್ ಪ್ಯೂರ್ಲಿ ಗೌರ್ಮೆಂಟ್, ಇಲ್ಲ ಅಂಡರ್ ಗೌರ್ಮೆಂಟ್, ಅವಷ್ಟೇ ಇರಬೇಕು, ಇನ್ನೇನೂ ಇರಬಾರ್ದು. ಖಾಸಗಿ ಆಸ್ತಿಯನ್ನು ಇದು ವಿರೋಧ ಮಾಡುತ್ತೆ. ಮತ್ತು ನೋಡು, ಕಾರ್ಮಿಕ ವರ್ಗದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಪಕ್ಷನೇ ಇರಬಾರ್ದು, ನಾನು ಅದನ್ನೇ ಹೇಳೋದು. ಪಕ್ಷನೇ ಇರ್ಬೋದು ಅಥವಾ ಒಂದೇ ಒಂದು ಪಕ್ಷ ಆಡಳಿತದಲ್ಲಿ ಇರಬೇಕು. ಒಂದು ಪಕ್ಷ ಇದ್ದರೆ ಹೆಂಗೇನಾಯಿತು, ಆ ಪಕ್ಷದ ಟೀಕೆ ಟಿಪ್ಪಣಿಗಳನ್ನು ಗುರುತಿಸೋರು ಯಾರು, ಅದನ್ನು ಟೀಕಿಸೋರು ಯಾರು ಅಂದರೆ ನಾವೇ ಇರ್ತೀವಿ.
ಆ ಪಕ್ಷದಲ್ಲಿ ಒಬ್ಬ ಸರಿಗೆ ಕೆಲಸ ಮಾಡಲಿಲ್ಲ ಅಂತಂದಾಗ ಅವನನ್ನು ಅಧಿಕಾರದಲ್ಲಿ ಕೂರಿಸೋರು ನಾವೇ ಆಗಿರ್ತೀವಿ, ಅಧಿಕಾರದಿಂದ ಇಳಿಸೋರು ನಾವೇ ಆಗಿರ್ತೀವಿ. ಹಾಗಾಗಿ ಒಂದು ಪಕ್ಷ ಸಾಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅವರವರ ಅಭಿಪ್ರಾಯ ಅವರವರ ವಿವೇಚನೆಗೆ ಬಿಟ್ಟಿದ್ದು. 108 ಪಕ್ಷಗಳನ್ನು ಮಾಡಿಕೊಂಡು ಅವರು ಮೊದಲೇ ಹೇಳ್ತಾ ಇದ್ದೆ, ಈ ಪಕ್ಷದವನು 2,000 ಕೊಟ್ಟರೆ ಆ ಪಕ್ಷದವನು 2,500 ಕೊಡ್ತಾನೆ. ಇನ್ನು ನಮ್ಮ ದೇಶ ಮುಂದುವರಿತಿದೆ ಅಂತಂದರೆ ಕೆಲವೊಂದು ವಿಷಯಗಳಲ್ಲಿ ನಮ್ಮ ಅಜ್ಞಾನ ಇನ್ನೂ ಹೋಗಿಲ್ಲ. ಅವನು ಋಣ ನಮ್ಗೆ ಯಾಕೆ ಅಂತ ಅಂದುಕೊಂಡು ಓಟ್ ಹಾಕುವಂಥದ್ದು ಬಹಳ ಮಂದಿ ಇದ್ದಾರೆ. ಆ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಏನು ಅರ್ಹತೆ ಇಲ್ಲದೆ ಇರೋರು, ದಕ್ಷತೆ ಇಲ್ಲದೆ ಇರೋರು ಆಡಳಿತದಲ್ಲಿ ಬಂದು ಕುತ್ಕೊಂಡು ಇವತ್ತು ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಪೂರ್ತಿ ಮುಳುಗಿಸೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಧರ್ಮ ವಿರುದ್ಧ ಗೆಲುವು ಅಂದರೆ ಧರ್ಮ ಅನ್ನೋವಂಥದ್ದು ನಮ್ಮ ಏಳಿಗೆಗಾಗಿ ಇರಬೇಕೇ ಹೊರತು ಧರ್ಮ ಅನ್ನೋವಂಥದ್ದು ನಮ್ಮ ಅವನತಿಗೆ ಇರಬಾರ್ದು. ಇದು ಧರ್ಮದ ವಿರುದ್ಧ ನಿಲುವನ್ನು ಹೊಂದಿದೆ. ಹೀಗೆ ಒಂದಷ್ಟು ಸಮಾನತೆ ಇರಬೇಕು ಎಲ್ಲ ಕಡೆ, ಈ ರೀತಿ ಒಂದಷ್ಟು ವಿಷಯಗಳನ್ನು ಇದು ಪ್ರತಿಬಿಂಬಿಸುತ್ತೆ. ಇದನ್ನು ಅನುಸರಿಸುವಂಥದ್ದು ಪೂರ್ವ ಸೋವಿಯತ್ ಯೂನಿಯನು, ಚೀನಾ, ನಾನು ಮೊದಲೇ ಹೇಳ್ದಂಗೆ ಉತ್ತರ ಕೊರಿಯಾ, ಹೀಗೆ ಎಲ್ಲ ಕಡೆನೂ ಇದರದ ಒಂದಷ್ಟು ದೇಶಗಳು ಇದನ್ನು ಅನುಸರಿಸುತ್ತೆ. ಹಾಗಿದ್ರೆ ನಾನು ಹೇಳಿದಾಗ ಈ ಗಿಲ್ಗಿಟ್ಟನ್ನು ಚೀನಾದಲ್ಲಿ ಕಮ್ಯುನಿಸಮ್ ಆಗಲೇ ಬೆಳೆದಿರುತ್ತೆ. ಅದಕ್ಕೆ ಸೋವಿಯತ್ ಯೂನಿಯನ್ ಚೀನಾದ ಪಕ್ಕದಲ್ಲಿದ್ದ ಸೈಹಾಂಗ್ ಅನ್ನೋ ಪ್ರಾಂತ್ಯವನ್ನು ಕಬಳಿಸಿರುತ್ತೆ. ಇದು ಬ್ರಿಟಿಷರಿಗೆ ಯಾಕೆ ನಡುಕ ಹುಟ್ಟಿಸಿರುತ್ತೆ ಅಂತಂದರೆ, ಈ ಸೋವಿಯತ್ ಯೂನಿಯನ್ನಲ್ಲಿ ಚೀನಾ ಒಂದು ಗಣರಾಜ್ಯ, ಗೊತ್ತಿರುತ್ತೆ ಅವ್ರಿಗೆ ತುಂಬ ಬಲಿಷ್ಠ ದೇಶ ಅಂತ. ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಮುಂದೆ ಬರುತ್ತೆ. ಮುಂದೆ ಬಂದು ಸೈಹಾಂಗ್ ಪ್ರದೇಶದಲ್ಲಿದ್ದ ಗಿಲ್ಗಿಟ್ ಅನ್ನೋ ಪ್ರದೇಶವನ್ನು ವಶಪಡಿಸ್ಕೊಳ್ಳುತ್ತೆ ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಆ ಕಾರಣಕ್ಕೆ ಅವ್ರಿಗೆ ನಡುಕ ಉಂಟಾಗುತ್ತೆ. ಅಲ್ಲದೆ ನೋಡಿ ಹೇಳ್ತೀನಿ, ನಾನು ಮೊದಲೇ ಹೇಳಿದೆ, 1935ರಲ್ಲಿ ಬ್ರಿಟಿಷರು ರಾಜ ಹರಿಸಿಂಗ್ನಿಂದ ಗಿಲ್ಗಿಟ್ಟನ್ನು ಸುಮಾರು 60 ವರ್ಷಗಳ ಕಾಲ ಗುತ್ತಿಗೆಗೆ ಪಡ್ಕೊಂಡಿರ್ತಾರಂತೆ. ಗುತ್ತಿಗೆಗೆ ಪಡ್ಕೊಂಡು ಅಲ್ಲಿ ಬ್ರಿಟಿಷರ ಒಂದು ಏಜೆನ್ಸಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಅದಕ್ಕೊಬ್ಬ ಉಸ್ತುವಾರಿಯನ್ನು ನೇಮಿಸ್ತಾರೆ. ಅದು ಸಹ ಬ್ರಿಟಿಷರ ಪ್ರತಿನಿಧಿಯಾಗಿರ್ತಾನೆ. ಅವನು ಗಿಲ್ಗಿಟ್ನ ಪ್ರದೇಶಗಳೊಂದಿಗೆ, ಸ್ಥಳೀಯರೊಂದಿಗೆ ಕೆಲಸ ಮಾಡಿಕೊಂಡು ಕ್ಯಾಪ್ಟನ್ ವಿಲಿಯಂ ಬ್ರೌನ್ ಅನ್ನೋ ಒಬ್ಬ ಅಧಿಕಾರಿಯನ್ನೂ ಸಹ ನೇಮಿಸಿರ್ತಾನೆ. ಬ್ರಿಟಿಷರಿಗೆ ಭಾರತಕ್ಕಿಂತ ಪಾಕಿಸ್ತಾನ ಹೆಚ್ಚು ಪ್ರಿಯವಾಗಿತ್ತು. ನಾನು ಮೊದಲೇ ಹೇಳ್ದಂಗೆ ಮೌಂಟ್ ಬ್ಯಾಟನ್ನು ನಮಗೆ ಸಪೋರ್ಟ್ ಮಾಡೋದಕ್ಕಿಂತ ಪಾಕಿಸ್ತಾನದವ್ರಿಗೆ ಕಾಶ್ಮೀರ ಸೇರಲಿ ಅಂತ ತುಂಬ ಒಂದಷ್ಟು ನೆಹರೂರವ್ರಿಗೆ ಒತ್ತಡ ಆಗ್ತಾ ಇದ್ದ. ಯಾಕೆ ಅಂತ ಇಲ್ಲಿಂದ ಮುಂದಕ್ಕೆ ನಾನು ಹೇಳ್ಕೊಂಡು ಹೋಗ್ತೀನಿ. ಆ್ಯಸ್ ಯೂಶ್ವಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಹೇಳಬೇಕು ಕೇಳಬೇಕು ಅಂತ ಅಂದ್ಕೊಂಡ್ರೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು.